ಪ್ರೀತಿಯ ಮಿತ್ರರಿಗೆ ಮಧುಮಾಲಾ ಧ್ವನಿಸಿರಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಕ್ಷಮೆಯ ಧರಿತ್ರಿ ಸಂಚಿಕೆ 51. ಕೃಷ್ಣ ಶಾಲೆಯಲ್ಲಿ ತನಗಾದ ಕಹಿ ಅನುಭವವನ್ನು ಅಮ್ಮನಲ್ಲಿ ಹೇಳಿಕೊಳ್ಳುತ್ತಿದ್ದನು. ಅಮ್ಮ, ಅವರಿಬ್ಬರು ಪಾರ್ಕಿಗೆ ನನ್ನ ಜೊತೆ ಮಾತಾಡಬೇಕು ಅಂತ ಬಂದವರು ಏಕಾಏಕಿ ನನ್ನನ್ನು ಮರಕ್ಕೆ ಕಟ್ಟಿ ಹಾಕಿದ್ಯಾಕೆ ಅಂತ ಗೊಂದಲದಿಂದ ಯೋಚನೆ ಮಾಡ್ತಾ ಇರುವಾಗಲೇ ಪ್ರಾಜೆಕ್ಟ್ ಮಾಡೋದಕ್ಕೆ ಅಂತ ಮನೆಯಿಂದ ತಂದಿದ್ದ ಪೆನ್ ನೈಫ್ನಿಂದ ನನ್ನ ಬಲಗೈನ ಹೆಬ್ಬೆರಳನ್ನು ಕತ್ತರಿಸಿಯೇ ಬಿಟ್ರು. ನಾನು ನೋವಿನಿಂದ ಒದ್ದಾಡ್ತಾ ಇರುವಾಗ ನನ್ನ ಕಟ್ಟುಗಳನ್ನು ಬಿಚ್ಚಿ ತಾವಿಬ್ಬರು ಒಬ್ಬರಿಗೊಬ್ಬರು ಹೊಡ್ಕೊಂಡು ತಲೆಯಲ್ಲಿ ರಕ್ತ ಬರೆಸ್ಕೊಂಡು ಆಮೇಲೆ ಅವರೇ ಹೋಗಿ ಹೆಡ್ ಮಾಸ್ಟ್ರನ್ನ ನನ್ನ ಹತ್ರ ಕರ್ಕೊಂಡು ಬಂದರು. ಹೆಡ್ ಮಾಸ್ಟ್ರು ನಮ್ಮ ಮೂವರಿಗೂ ಚಿಕಿತ್ಸೆ ಕೊಡಿಸಿದ್ರು. ಆದರೆ ನಾನು ಹೇಳಿದ ಸತ್ಯವನ್ನು ಮಾತ್ರ ನಂಬಲೇ ಇಲ್ಲ. ಆ ಇಬ್ಬರು ಹುಡುಗರ ಪೇರೆಂಟ್ಸ್ಗೆ ಕಾಲ್ ಮಾಡಿ ಮಾತನಾಡಿದ ಅಷ್ಟೋ ಮಾತುಗಳು ನನ್ನ ಕಿವಿಗೂ ಬಿದ್ದಿತ್ತು. ಇವರು ಹೇಳ್ತಾ ಇರೋದೆಲ್ಲ ಸುಳ್ಳು. ಇವರು ಕೃಷ್ಣನ ಮಾತುಗಳು ಪೂರ್ತಿಯಾಗಲು ಬಿಡದ ಮುಖ್ಯೋಪಾಧ್ಯಾಯರು ನಡುವೆ ಬಾಯಿ ಹಾಕಿ ಮಾಡೋದನ್ನೆಲ್ಲ ಮಾಡಿ ಈಗ ನಾವು ಹೇಳ್ತಾ ಇರೋದೆಲ್ಲ ಸುಳ್ಳು ಅಂತ ವಾದ ಮಾಡ್ತಿದ್ಯಾ? ಆ ಹುಡುಗರು ನನ್ನ ಬಳಿ ಬಂದು ಹೇಳಿದರು, ನೀನು ಅವರ ತಲೆಯನ್ನು ಹೊಡೆದು ಹಿಂದಿರುಗುವಾಗ ಅಕಸ್ಮಾತ್ತಾಗಿ ನಿನ್ನ ಬೆರಳು ಅಲ್ಲೇ ಇದ್ದ ಕಬ್ಬಿಣದ ವಸ್ತುವಿಗೆ ತಗುಲಿ ಬೆರಳು ಕಟ್ಟಾಯ್ತು ಅಂತ. ಪಾಪ, ತಮಗಾದ ನೋವನ್ನು ಲೆಕ್ಕಿಸದೆ ನನ್ನ ಬಳಿ ಕರ್ಕೊಂಡು ಬಂದು ಚಿಕಿತ್ಸೆ ಕೊಡಿಸಿದ್ಕೆ ನೀನು ಅವರನ್ನೇ ದೋಷಿಗಳನ್ನಾಗಿ ಮಾಡ್ತಾ ಇದೆಯಾ? ನೋಡಿ ಮೇಡಮ್, ಈ ಹಿಂದೆ ನೀವು ನಮ್ಮ ಶಾಲೆಗೆ ಡೊನೇಷನ್ ಕೊಡ್ತಾ ಇದ್ರಿ ಅನ್ನೋ ಕಾರಣಕ್ಕೆ ನಾವು ನಿಮ್ಮ ಮಗನನ್ನು ಸಹಿಸಿಕೊಂಡಿದ್ವಿ. ಇನ್ಮುಂದೆ ಹಾಗೆ ಆಗೋದೇ ಇಲ್ಲ. ಇವತ್ತೇ ನಿಮ್ಮ ಮಗನ TC ಬರೆದುಕೊಡ್ತೀನಿ, ತೆಗೆದುಕೊಂಡು ಹೋಗಿ ಎಂದು ಧರಧರನೆ ತಮ್ಮ ಕೊಠಡಿಗೆ ನಡೆದವರು ಕೃಷ್ಣನ ವರ್ಗಾವಣೆ ಪತ್ರವನ್ನು ಬರೆದು ಸಹಿ ಮಾಡಿ ಆಕೆಯ ಮುಖದ ಮೇಲೆ ಎಸೆದರು. ಆಕೆಗೆ ಅವಮಾನದ ಮೇಲೆ ಅವಮಾನವಾದಂತಾಗಿ ಮುಖ್ಯೋಪಾಧ್ಯಾಯರ ಮುಂದೆ ತಲೆ ತಗ್ಗಿಸಿದರು. ಅಮ್ಮ, ನೀವು ತಲೆ ತಗ್ಗಿಸಬೇಡಿ. ತಲೆ ತಗ್ಗಿಸುವಂತಹ ಯಾವ ತಪ್ಪನ್ನು ನಿಮ್ಮ ಮಗ ಮಾಡಿಲ್ಲ, ಮುಂದೆ ಮಾಡೋದು. ಅವನು ಮತ್ತೇನನ್ನು ಹೇಳುವ ಮುನ್ನವೇ ಅವನು ಕೈ ನೋವಿನಿಂದ ನರಳುತ್ತಿದ್ದಾನೆ ಎಂಬುದನ್ನು ಮರೆತ ತಾಯಿ ಅವನ ಕೆನ್ನೆಗೆ ರಪರಪನೆ 4 ಬಾರಿಸಿದ್ದರು. ನಾನು ಯಾವ ತಪ್ಪನ್ನು ಮಾಡದಿದ್ರೂ ಅಮ್ಮನಿಂದ ಏಟು ತಿನ್ನಬೇಕಾಯ್ತಲ್ಲ. ತನ್ನ ಕೈ ನೋವಿಗಿಂತ ಪ್ರೀತಿಯ ಅಮ್ಮನಿಂದ ಕೆನ್ನೆಯ ಮೇಲೆ ಬಿದ್ದ ಪೆಟ್ಟು ಅವನನ್ನು ಬಹಳವೇ ನೋಯಿಸಿತು. ಅವನು ಏನನ್ನು ಮಾತನಾಡದೆ ಹೋಗಿ ಕಾರಿನ ಹಿಂಬದಿಯ ಸೀಟಿನಲ್ಲಿ ಕುಳಿತನು. ಮನೆಗೆ ಬರುವವರೆಗೂ ತಾಯಿ ಮಗನಲ್ಲಿ ಒಂದೇ ಒಂದು ಮಾತಿಲ್ಲ. ಮಗನ ಪರಿಸ್ಥಿತಿ ನೋಡಿ ತಾಯಿಯ ಕರುಳು ಹಿಂಡುತ್ತಿದ್ದರೂ ಅವನು ಮಾಡಿದ ತಪ್ಪಿಗೆ ಅದೇ ಪ್ರಾಯಶ್ಚಿತ್ತ ಎಂದು ಮನಸ್ಸನ್ನು ಕಲ್ಲು ಮಾಡಿಕೊಂಡರು. ಆದರೂ ತಾಯಿ ಕರುಳಲ್ಲವೇ, ಮಗನ ನರಳಾಟದ ಮುಂದೆ ಅವರ ಕೋಪ ಹೆಚ್ಚು ಹೊತ್ತು ನಿಲ್ಲಲಿಲ್ಲ. ಆ ಕೂಡಲೇ ಅವರ ಕುಟುಂಬದ ವೈದ್ಯರ ಬಳಿ ಕರೆದುಕೊಂಡು ಹೋಗಿ ಚಿಕಿತ್ಸೆ ಕೊಡಿಸಿ ಔಷಧಿಗಳನ್ನು ತಂದರು. ಅವನ ಮುರಿದ ಬೆರಳಿದ್ದ ಜಾಗಕ್ಕೆ ಮರದ ಹೆಬ್ಬೆರಳನ್ನು ಕೂಡಿಸಲಾಯಿತು. ಕೆಲವು ದಿನ ಕಂಪನಿಯ ವ್ಯವಹಾರದಿಂದ ದೂರ ಉಳಿದು ಪುನಃ ಮೊದಲಿನಂತೆ ಮಗನೊಂದಿಗೆ ಹೆಚ್ಚೆಚ್ಚು ಸಮಯವನ್ನು ಕಳೆಯಲು ಪ್ರಾರಂಭಿಸಿದರು. ಅಮ್ಮ, ನೀವು ನಿಜಕ್ಕೂ ನನ್ನನ್ನು ಪ್ರೀತಿಸ್ತೀರಾ? ಕೃಷ್ಣ ಶುಷ್ಕ ಕಂಠದಿಂದ ಪ್ರಶ್ನಿಸಿದ್ದನು. ಇದ್ದಕ್ಕಿದ್ದಂತೆ ಮಗನ ಬಾಯಿಯಿಂದ ಈ ಬಗೆಯ ಮಾತುಗಳನ್ನು ಕೇಳಿ ತಾಯಿಯ ಹೃದಯ ವಿಲವಿಲನೆ ಒದ್ದಾಡಿತು. ಯಾಕೋ ಕೃಷ್ಣ, ಈ ರೀತಿ ಕೇಳ್ತಾ ಇದೆಯಾ ಎಂದವರ ಧ್ವನಿ ನೀರವತೆಯಿಂದ ಕೂಡಿತ್ತು. ಮತ್ತಿನ್ನೇನು, ಮೊದಲೆಲ್ಲ ನೀವೇ ನನ್ನ ಬಳಿ ಕುಳಿತು ನನಗೆ ಓದಿಸ್ತಾ ಇದ್ರಿ. ನನಗೆ ಗೊತ್ತಾಗದೇ ಇರೋದನ್ನು ಅರ್ಥ ಆಗೋ ರೀತಿಯಲ್ಲಿ ಹೇಳಿಕೊಡ್ತಾ ಇದ್ರಿ. ಅಷ್ಟೇ ಅಲ್ಲ, ನಾನು ಬಿಡಿಸುತ್ತಿದ್ದ ಚಿತ್ರಗಳನ್ನು ಸಹ ವಿಮರ್ಶೆ ಮಾಡ್ತಾ ಇದ್ರಿ. ಆದರೆ ಅಪ್ಪ ನಮ್ಮನ್ನೆಲ್ಲ ಬಿಟ್ಟು ಹೋದ ನಂತರ ನೀವು ನನ್ನ ಜೊತೆ ಸಮಯ ಕಳೆಯೋದೇ ತೀರಾ ಅಪರೂಪವಾಗಿಬಿಟ್ಟಿದೆ. ಯಾವಾಗಲೂ ಕಂಪನಿ ಕೆಲಸ, ನಿಮಗೊಬ್ಬ ಮಗ ಇರೋದನ್ನು ಕೂಡ ನೀವು ಮರೆತಂತಿದೆ ಎಂದು ಭಾವಾವೇಶದಿಂದ ಮಾತನಾಡತೊಡಗಿದನು. ಮಗನ ಬಾಯಿಯಿಂದ ಬಂದ ಒಂದೊಂದು ಮಾತುಗಳು ಹರಿತವಾದ ಚೂರಿಯಂತೆ ಅಮ್ಮನ ಎದೆಯನ್ನು ನಾಟಿದವು. ಯಾಕೋ ಕೃಷ್ಣ, ಈ ರೀತಿ ಮಾತನಾಡ್ತಾ ಇದೆಯಾ? ಆಗ ನೀನು ತುಂಬ ಸಣ್ಣವನಿದ್ದೆ, ಅದಕ್ಕೆ ನಿನ್ನ ಬಳಿ ಕುಳಿತು ಓದಿಸ್ತಾ ಇದ್ದೆ. ಆದರೆ ಈಗ ಆಗಲ್ಲ. ನೀನು ಬೆಳೆದು ದೊಡ್ಡವನಾಗಿದ್ಯಾ, 9ನೇ ತರಗತಿಯಲ್ಲಿ ಓದ್ತಾ ಇದೆಯಾ. ನಿನ್ನ ಕೆಲಸವನ್ನು ನೀನೇ ಮಾಡಿಕೊಳ್ಳುವಷ್ಟು ಸಮರ್ಥನಾಗಿದ್ದೀಯ. ಅವನ ಕೈಗೆ ಮುಲಾಮು ಹಚ್ಚುತ್ತಾ ಹೇಳುತ್ತಿದ್ದವರ ಗಂಟಲು ಗದ್ಗದಿತವಾಯಿತು. ಅಂದಿನ ದಿನ ಶಾಲೆಯಲ್ಲಿ ನಡೆದ ಘಟನೆ ನೆನಪಾಗಿ ಮನಸ್ಸು ವಿಹ್ವಲವಾಯಿತು.
ಅಮ್ಮನ ಮನಸ್ಸನ್ನು ಅರಿಯದ ಕೃಷ್ಣ, ನೀವು ಹೇಳೋದೇನೋ ಸರಿ, ನನ್ನ ಜೊತೆ ಕುಳಿತು ನೀವೇನು ಓದಿಸೋದು ಬೇಡ, ಆದರೆ ನನ್ನ ಜೊತೆ ಸ್ವಲ್ಪ ಸಮಯವನ್ನು ಕಳೆಯೋದಕ್ಕೆ ನಿಮಗೆ ಇಷ್ಟ ಇಲ್ಲ. ಅದಕ್ಕೆ ಅಪ್ಪ ಹೋದಾಗಿಂದ ಬೆಳಗ್ಗೆ ತಿಂಡಿಯನ್ನು ಸಹ ಸುನಂದಮ್ಮನೇ ತಂದು ಕೊಡ್ತಾರೆ. ಶಾಲೆಗೆ ಹೊರಡುವಾಗಲೂ ನೀವು ಎದುರಿಗೆ ಬರೋದಿಲ್ಲ. ಡ್ರೈವರ್ನೊಡನೆ ಶಾಲೆಗೆ ಹೋಗಿ ಬರುವಾಗಲೂ ಅವರೊಂದಿಗೆ ವಾಪಸ್ ಬರ್ತೀನಿ. ನೀವು ರಾತ್ರಿ ಮನೆಗೆ ಬರುವಾಗ 7 ಗಂಟೆಗಿಂತ ಜಾಸ್ತಿ ಸಮಯ ಆಗಿರುತ್ತೆ. ನಿಮ್ಮ ದಾರಿ ಕಾದು ಕಾದು ಸುಸ್ತಾಗಿ ಕೊನೆಗೆ ಸುನಂದಮ್ಮ ಕೊಟ್ಟ ಊಟ ಮಾಡಿ ಒಬ್ಬನೇ ಇದೇ 4 ಗೋಡೆಗಳ ಮಧ್ಯೆ ಮಲಗಿಬಿಡ್ತೀನಿ. ಬೆಳಗ್ಗೆ ಎದ್ರೆ ಯಥಾ ಪ್ರಕಾರ ಇದೇ ದಿನಚರಿ. ನನಗೆ ಇದನ್ನೆಲ್ಲ ನೋಡಿ ನೋಡಿ ಸಾಕಾಗಿದೆ. ನಿರ್ವಿಣ್ಣದಿಂದ ನುಡಿದ ಆತ ತನ್ನ ನಿರ್ಲಿಪ್ತ ಕಣ್ಣುಗಳಿಂದ ಅಮ್ಮನನ್ನೇ ದಿಟ್ಟಿಸಿದನು. ತಮ್ಮ ನಡವಳಿಕೆಯಿಂದ ಬೆಳೆಯುತ್ತಿರುವ ಮಗನ ಮನಸ್ಸಿನ ಮೇಲೆ ಈ ರೀತಿಯ ಕೆಟ್ಟ ಪರಿಣಾಮ ಉಂಟಾಗುತ್ತಿದೆ ಎಂದು ಸ್ವತಃ ಮಗನ ಬಾಯಿಯಿಂದಲೇ ಕೇಳಿ ತಿಳಿದಾಗ ಆಕೆ ಅಚೇತನರಾದರು. ಕೃಷ್ಣ, ನನ್ನನ್ನು ಕ್ಷಮಿಸಿ ಬಿಡು ಮಗ್ನೆ. ಆದರೂ ನಾನೊಬ್ಳು ತಾನೇ ಏನು ಮಾಡೋದಕ್ಕಾಗುತ್ತೆ ಹೇಳು? ನಿನ್ನ ತಂದೆ ತೀರ್ಕೊಂಡು 1 ವರ್ಷ ಆಯಿತು. ಅವರು ನಮ್ಮನ್ನು ಅಗಲುವಾಗ ನಮ್ಮ ಕಂಪನಿ ಎಷ್ಟು ನಷ್ಟದಿಂದ ಕೂಡಿತ್ತು ಅಂತ ನಿನಗೂ ಗೊತ್ತು. ಕಂಪನಿಯ ಮೇಲೆ ಹೆಚ್ಚಿನ ಗಮನ ನೀಡಿ ನಿನ್ನನ್ನು ಗಮನಿಸದೇ ಇದ್ದದ್ದು ನಂದೇ ತಪ್ಪು. ಆದರೆ ಕೇವಲ ನಮ್ಮ ಬಗ್ಗೆಯೇ ಯೋಚನೆ ಮಾಡಿಕೊಂಡು ಮನೆಯಲ್ಲಿ ಕುಳಿತುಕೊಂಡ್ರೆ ನಮ್ಮನ್ನೇ ನಂಬಿಕೊಂಡು ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇರೋ ಕೆಲಸಗಾರರ ಬದುಕು ಹೇಗೆ ಅನ್ನೋದು ಯೋಚನೆ ಮಾಡಿದ್ಯಾ? ನನಗೇನು ಆಡಂಬರದ ಜೀವನವೇ ಬೇಕು ಅಂತ ಯಾವ ಆಸೆಯೂ ಇಲ್ಲ. ಇಷ್ಟೆಲ್ಲ ವೈಭೋಗದ ಜೀವನವನ್ನು ಅನುಭವಿಸುವ ಮುನ್ನ ನಾನು ಕೂಡ ಕಷ್ಟದ ದಿನಗಳನ್ನು ನೋಡಿಕೊಂಡೇ ಬಂದವಳು. ನಾವೇನೋ ಈಗ ಇರೋ ಕಂಪನಿಯನ್ನು ಮುಚ್ಚಿ ನನಗೆ ತಿಳಿದಿರೋ ಅಲ್ಪ ಸ್ವಲ್ಪ ಟೈಲರಿಂಗ್ನಿಂದಲೇ ಜೀವನ ನಡೆಸ್ಬೋದಿತ್ತು. ಆದರೆ ನಮ್ಮನ್ನೇ ನಂಬ್ಕೊಂಡಿರೋ ಕೆಲಸಗಾರರನ್ನು ಕೈಬಿಡೋದು ಎಷ್ಟು ಸರಿ? ಅದೇ ಕಾರಣದಿಂದಾಗಿ ನಾನು ದಿನದ ಹೆಚ್ಚಿನ ಸಮಯವನ್ನು ಕಂಪನಿಗೆ ಮೀಸಲಿಟ್ಟಿದ್ದೀನಿ. ನನ್ನಿಂದ ನಿನಗೆ ಇಷ್ಟೊಂದು ಬೇಸರವಾಗಿದೆ ಅಂತ ನಿಜಕ್ಕೂ ತಿಳಿದಿರಲಿಲ್ಲ. ಇನ್ಮುಂದೆ ಒಂದಾದರೂ ತಾಯಿಯ ಕರ್ತವ್ಯವನ್ನು ಸರಿಯಾಗಿ ನಿಭಾಯಿಸ್ತೀನಿ. ಆದರೆ ನೀನು ಮಾತ್ರ ಯಾವತ್ತೂ ಈ ರೀತಿ ಕೆಟ್ಟದಾಗಿ ನಡ್ಕೊಳ್ಳೋದಿಲ್ಲ, ಬೇರೆ ಹುಡುಗರೊಡನೆ ಜಗಳಕ್ಕೆ ಹೋಗೋದಿಲ್ಲ, ವಿದ್ಯೆ ಕಲಿಸಿದ ಶಿಕ್ಷಕರ ವಿರುದ್ಧ ಕೆಟ್ಟದಾಗಿ ಮಾತನಾಡೋದಿಲ್ಲ ಅಂತ ಮಾತು ಕೊಡು ಎಂದು ಅವನ ಕೈಗಳನ್ನು ತಮ್ಮ ತಲೆಯ ಮೇಲಿರಿಸಿಕೊಂಡು ಪ್ರಮಾಣ ಮಾಡಿಸಿಕೊಂಡರು. ಅಮ್ಮ, ನನ್ನನ್ನು ಇಷ್ಟೊಂದು ಪ್ರೀತಿಸೋ ನೀವು ನನ್ನ ಒಂದೇ ಒಂದು ಮಾತನ್ನು ಕೇಳದೆ ನನ್ನನ್ನೇ ದಂಡಿಸಿದ್ರಿ. ನೀವು ನನ್ನನ್ನು ದಂಡಿಸಿದ್ದಕ್ಕೆ ನನಗೇನು ಬೇಸರ ಇಲ್ಲ. ಆದರೆ ಏನು ತಪ್ಪು ಮಾಡದೆಯೂ ನಿಮ್ಮ ಕೈಯಿಂದ ಪೆಟ್ಟು ತಿನ್ನಬೇಕಾಯ್ತಲ್ಲ ಅಂತ ವಿಷಾದವಿದೆ. ನಿಜ ಹೇಳಬೇಕು ಅಂದರೆ ಆ ದಿನ ನಂದೇನು ತಪ್ಪೇ ಇರಲಿಲ್ಲ. ಆ ಹುಡುಗರು ಮಾಡಿದ ಕೆಲಸಕ್ಕೆ ನಾನು ತಿರುಗಿ ಬೀಳಬೇಕಾಯ್ತು ಅಷ್ಟೇ. ಆದರೆ ಪವಿತ್ರವಾದ ಶಿಕ್ಷಕರ ಜಾಗದಲ್ಲಿ ಇದ್ದುಕೊಂಡವರು. ಆಕೆ ಈಗಲೂ ಅವನ ಮಾತುಗಳನ್ನು ಕೇಳಲು ತಯಾರಿರಲಿಲ್ಲ. ಅವನ ಮಾತುಗಳನ್ನು ಅರ್ಧಕ್ಕೆ ನಿಲ್ಲಿಸಿ, ಸಾಕು ಪುಟ್ಟ, ಇನ್ನೂ ಈ ವಿಷಯವನ್ನು ಮಾತನಾಡೋದು ಬೇಡ. ಡಾಕ್ಟರ್ ಹೇಳಿರೋ ಹಾಗೆ ನಿನಗೆ ಇನ್ನೂ 1 ತಿಂಗಳು ಬರೆಯೋದಕ್ಕೆ ಆಗೋದಿಲ್ಲ. ಯೋಚನೆ ಮಾಡಬೇಡ. ಹುಟ್ಟಿನಿಂದಲೇ ಅಂಗವಿಕಲರಾಗಿರೋ ಎಷ್ಟೋ ಮಂದಿ ತಮ್ಮ ಅಂಗವಿಕಲತೆಯನ್ನು ಮೆಟ್ಟಿ ಸಾಧನೆ ಮಾಡಿರೋ ನಿದರ್ಶನಗಳು ನಮ್ಮ ಮುಂದೆ ಸಾಕಷ್ಟಿವೆ. ಅಭ್ಯಾಸ ಮಾಡಿದರೆ ಯಾವ ಸಾಧನೆಯೂ ದೊಡ್ಡದಲ್ಲ. ಹೆಬ್ಬೆರಳು ಇಲ್ಲದೆ ಬರೆಯೋದು ಕಷ್ಟ ಅಂತ ನನಗೂ ಗೊತ್ತು. ಆದರೆ ನೀನು ಅದನ್ನು ನಿನ್ನ ನ್ಯೂನ್ಯತೆ ಅಂದ್ಕೊಳ್ದೆ ಇತರೆ ಬೆರಳುಗಳ ಸಹಾಯದಿಂದ ಬರೆಯೋದಕ್ಕೆ ಅಭ್ಯಾಸ ಮಾಡು. ನಾನು ನಿನ್ನ ಜೊತೆ ಕುಳಿತು ನಿನಗೆ ಅಭ್ಯಾಸ ಮಾಡಿಸ್ತೀನಿ. ನನ್ನ ಮಗ ಯಾವುದರಲ್ಲೂ ಕಡಿಮೆ ಇಲ್ಲ ಅನ್ನೋದನ್ನು ನೀನು ಸಾಧಿಸಿ ತೋರಿಸಬೇಕು ಎಂದು ಬೇಸರಿಸಿಕೊಂಡಿದ್ದ ಮಗನನ್ನು ಹುರಿದುಂಬಿಸಿದರು. ಕೆಲಸದಲ್ಲಿಯೇ ಕಳೆದು ಹೋಗಿ ದಿನೇ ದಿನೇ ತನ್ನ ತಾಯಿ ತನ್ನಿಂದ ದೂರವಾಗುತ್ತಿದ್ದಾರೆ. ಮುರಿದ ಬೆರಳಿನ ಈ ಕೈಯಿಂದ ಇನ್ನೆಂದೂ ನಾನು ನನ್ನ ಓದನ್ನು ಮುಂದುವರಿಸಲು ಸಾಧ್ಯವೇ ಇಲ್ಲವೆಂದು ಮನದಲ್ಲಿಯೇ ಕೊರಗುತ್ತಿದ್ದ ಕೃಷ್ಣನಿಗೆ ತಾಯಿಯ ಮಾತುಗಳು ಪುನಃ ತನ್ನ ಓದನ್ನು ಮುಂದುವರಿಸುವಂತೆ ಪ್ರೇರೇಪಿಸಿತು. ಈಗವನು ಮೊದಲಿಗಿಂತ ಹೆಚ್ಚು ಉತ್ಸುಕನಾಗಿ ತನ್ನ ಓದಿನ ಕಡೆ ಗಮನ ಹರಿಸಲು ಪ್ರಾರಂಭಿಸಿದನು. ಮುಂದಿನ ವರ್ಷ ಬೇಸಿಗೆ ರಜೆ ಮುಗಿದು ಶಾಲೆ ಪ್ರಾರಂಭವಾದಾಗ ಕೃಷ್ಣನನ್ನು ಪುನಃ 9ನೇ ತರಗತಿಗೆ ಬೇರೊಂದು ಶಾಲೆಗೆ ಸೇರಿಸಲಾಯಿತು. ಹೊಸ ಶಾಲೆಗೆ ಸೇರ್ಪಡೆಯಾಗಲು ಅಮ್ಮ ಮಗ ಪಟ್ಟಪಾಡು ಅಷ್ಟಿಷ್ಟಲ್ಲ. 4-5 ಶಾಲೆಗಳಲ್ಲಿ ಅವನ ಹಿಂದಿನ ತರಗತಿಯ ಅಂಕಗಳನ್ನು ನೋಡಿ ಅವನನ್ನು ಸೇರಿಸಿಕೊಳ್ಳಲು ಒಪ್ಪುತ್ತಿದ್ದವರು ಅವನ ಅಂಗವೈಕಲ್ಯತೆಯನ್ನು ಕಂಡು ಈತನನ್ನು ತಮ್ಮ ಶಾಲೆಗೆ ಸೇರಿಸಿಕೊಂಡರೆ ತಮ್ಮ ಶಾಲೆಯ ಫಲಿತಾಂಶ ಇಳಿಮುಖವಾಗುತ್ತದೆಂದು ಯೋಚಿಸಿ
ಅವನನ್ನು ಹಿಂದಕ್ಕೆ ತಳ್ಳುತ್ತಿದ್ದರು. ಈಗ ಸೇರಿಸಿರುವ ಶಾಲೆಯಲ್ಲೂ ಅದೇ ಬಗೆಯ ಅವಮಾನವಾದರೂ ತಾನು ಹೆಬ್ಬೆರಳು ಇಲ್ಲವಾದರೂ ಬರೆಯಬಲ್ಲೆ ಎಂದು ಸಾಬೀತುಪಡಿಸಿದ್ದರಿಂದ ಕೊನೆಗೂ ಅವನು ತನ್ನ ಓದನ್ನು ಮುಂದುವರಿಸುವಂತಾಯಿತು. ಮೊದಲಿನಂತೆ ತಾಯಿಗೆ ಮಗನೊಡನೆ ಸಮಯ ಕಳೆಯಲಾಗದಿದ್ದರೂ ಎಷ್ಟೇ ಕೆಲಸವಿದ್ದರೂ ಬೆಳಗಿನ ತಿಂಡಿ ಮತ್ತು ರಾತ್ರಿಯ ಊಟದ ಸಮಯವನ್ನು ಮಗನೊಡನೆ ಕಳೆಯುತ್ತಾ ಮಗನ ಶಾಲೆಯಲ್ಲಿ ಆ ದಿನ ನಡೆದ ಕಥೆಗಳನ್ನು ಕೇಳುತ್ತಾ ಅವನೊಂದಿಗೆ ಆದಷ್ಟು ಬೆರೆಯುವ ಪ್ರಯತ್ನ ಮಾಡುತ್ತಿದ್ದರು. ಇದರಿಂದಾಗಿ ಕಳೆದ ವರ್ಷ ಓದಿನಲ್ಲಿ ಹಿಂದುಳಿದಿದ್ದ ಕೃಷ್ಣ ಪುನಃ ಮೊದಲ ಸ್ಥಾನಕ್ಕೇರಿದನು. 10ನೇ ತರಗತಿಯಲ್ಲಿ ಉತ್ತಮ ಅಂಕಗಳನ್ನು ಪಡೆದುಕೊಂಡು ಪ್ರಥಮ ಸ್ಥಾನ ಪಡೆದು ಶಾಲೆಗೆ ಕೀರ್ತಿ ತರುವುದಲ್ಲದೆ ರಾಜ್ಯಕ್ಕೆ 2ನೇ ಸ್ಥಾನ ಪಡೆದು ತನ್ನ ತಾಯಿಯ ಕೀರ್ತಿ ಗೌರವವನ್ನು ಹೆಚ್ಚಿಸಿದ್ದನು. ಮಗನ ದುಡುಕು ಸ್ವಭಾವದಿಂದಾಗಿ ಆತನನ್ನು ಎಲ್ಲಿ ಕಳೆದುಕೊಂಡು ಬಿಡುವೆನೇನೋ ಎಂದು ತಿಳಿದಿದ್ದ ತಾಯಿಗೆ ಮಗ ಪುನಃ ತಮ್ಮ ತೆಕ್ಕೆಯಲ್ಲಿ ಬಂದು ಸೇರಿದ್ದು ವರ್ಣಿಸಲಾಗದಷ್ಟು ಆನಂದವಾಯಿತು. ಇತ್ತ ಕಂಪನಿಯು ಮೊದಲಿನಂತೆ ಯಾವುದೇ ತೊಂದರೆಯಿಲ್ಲದೆ ಮುನ್ನಡೆಯುತ್ತಿತ್ತು. ಎಲ್ಲವೂ ಮೊದಲಿನಂತೆ ಸುಸೂತ್ರವಾಗಿ ನಡೆಯುತ್ತಿರುವಾಗಲೇ ಅದೊಂದು ಘಟನೆ ಅಮ್ಮ ಮಗನ ನಡುವೆ ಬಿರುಕು ಸೃಷ್ಟಿಸಲು ನಾಂದಿಯಾಯಿತು. ಪರಸ್ಪರ ಅನ್ಯೋನ್ಯತೆಯಿಂದಿರುವ ಅಮ್ಮ ಮಗನ ನಡುವಿನ ಬಾಂಧವ್ಯದ ಬೆಸುಗೆಯ ಕೊಂಡಿ ಕಳಚುವುದೇ? ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ. ಮಿತ್ರರೇ, ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ನ ಮೂಲಕ ತಿಳಿಸಿ. ಹಾಗೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಕೇಳ್ತಾ ಇದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನು ಪ್ರೋತ್ಸಾಹಿಸಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.